Hello students. Today morning I have sent the one more questions of the chapter statistics, and I'm going to discuss with you some of the questions objective type, and also in the next one that is very short answers. So now look at the first question. In the formula x bar is equal to a plus summation xi di for finding the mean of grouped data di's or the deviations from a of ಅಂದರೆ ಇಲ್ಲಿ ಡಿ ಐ ಅನ್ನೋ ವರ್ಡಿಂದು ಮೀನಿಂಗು ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಡಿ ಐ ಅಂದರೆ ದಟ್ ಈಸ್ ಡಿವಿಯೇಷನ್ ಅಂತ. ಸೊ ಜಸ್ಟ್ ಅದ್ರ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿದ್ದಿಲ್ಲ, ಬಟ್ ಹೇಳಿದ್ದೀನಿ ಡಿ ಐ ಅಂದರೆ ಡಿವಿಯೇಷನ್. ಸೊ ಆ್ಯಕ್ಚುಲಿ ಫಾರ್ಮುಲಾ ಏನಿದೆ ಡಿ ಐ ಫೈಂಡ್ ಔಟ್ ಮಾಡಲಿಕ್ಕೆ ಅಂತ ಅಂದರೆ, ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಡಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಅಂತ. ಆ್ಯಂಡ್ ದೆನ್ ಇಲ್ಲಿ ಎ ಅಂತ ಅಂದರೆ ಅಸ್ಯೂಮ್ಡ್ ಮೀನ್ ಆ್ಯಕ್ಚುಲಿ. ಓಕೆ, ಎ ಅಂದರೆ ಅಸ್ಯೂಮ್ಡ್ ಮೀನ್ ಆಗುತ್ತೆ. ಹಾಗಾದರೆ ಇಲ್ಲಿ ಏನು ಡಿವಿಯೇಷನ್ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂದರೆ, ಈಚ್ ಡೇಟಾ ಏನಿದೆಯಲ್ವ, ಪ್ರತಿ ಡೇಟಾದ್ದು ಕೂಡ ನಾವೇನು ಮಾಡ್ತಾ ಇದ್ದೀವಿ, ಡಿವಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಎಲ್ಲಿಂದ ಡಿವಿಯೇಷನ್ನು? ಎ ಇಂದ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತಿರೋದು ಯಾವುದ್ರದ್ದು? ಎದ್ದು. ಎಲ್ಲಿಂದ? ಎ ಇಂದ ಎಷ್ಟು ಡಿವಿಯೇಟ್ ಆಗಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಈ ಎಕ್ಸ್ ಐ ಏನು ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ಎಕ್ಸ್ ಐನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು? ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ರಿಲೇಟೆಡ್ ಆಗಿ ನೋಡ್ಕೋಬೇಕು ನೀವೀಗ. ಎಕ್ಸ್ ಐ ಅಂದರೆ ಅದನ್ನು ನಾವು ಮಿಡ್ ವ್ಯಾಲ್ಯೂ ಅಂತ ಕರಿತೀವಿ ಅಂತ ನಾನು ನಿಮಗೆ ಒಂದು ವರ್ಡ್ ಹೇಳಿದ್ದೆ. ಓಕೆ, ಎಕ್ಸ್ ಐ ಅಂದರೆ ಆ್ಯಕ್ಚುಲಿ ಅದು ಕ್ಲಾಸ್ ಮಾರ್ಕ್ ಅಂತ ಕರೀತಾರೆ, ಸಮ್ಟೈಮ್ಸು ಮಿಡ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಆರ್ ಸಮ್ಟೈಮ್ಸ್ ಅದನ್ನು ಜಸ್ಟ್ ಎಕ್ಸ್ ಐ ಅಂತಲೂ ಡಿನೋಟ್ ಮಾಡ್ತೀವಿ, ಡೇಟಾ ಅಂತ ಕೂಡ ಹೇಳ್ತೀವಿ. ಸೊ ಲೈಕ್ ದಟ್. ಸೊ ದಟ್ಸ್ ವೈ ಇಲ್ಲಿ ರೈಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಮಿಡ್ ಪಾಯಿಂಟ್ಸ್ ಆಫ್ ಕ್ಲಾಸಸ್ ಅಂತ ಏನಿದೆಯಲ್ವಾ, ಸೊ ದಟ್ ವಿಲ್ ಬಿಕಮ್ ವಾಟ್ ರೈಟ್ ಆನ್ಸರ್. ನೆಕ್ಸ್ಟು ಆಪ್ಷನ್ ಸಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಒಂದು ಟೈಮ್ ನೋಡ್ಕೊಳ್ಳಿ. ವೈಲ್ ಕಂಪ್ಯೂಟಿಂಗ್ ಮೀನ್ ಆಫ್ ಗ್ರೂಪ್ಡ್ ಡೇಟಾ ವಿ ಅಸ್ಯೂಮ್ ದಟ್ ದ ಫ್ರೀಕ್ವೆನ್ಸೀಸ್ ಆರ್. ಸೊ ಇದೊಂದು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ, ಇದನ್ನು ಡಿಸ್ಕಸ್ ಮಾಡಿಲ್ಲ, ಹೇಳ್ತಾ ಇದ್ದೀನಿ ನಿಮಗೆ. ಸೊ ಈಗ ಮೀನ್ ಆಫ್ ಎ ಗ್ರೂಪ್ಡ್ ಡೇಟಾ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫ್ರೀಕ್ವೆನ್ಸಿ ಏನಾಗಿರುತ್ತೆ, ವಿ ಅಸ್ಯೂಮ್ ದಟ್ ದ ಫ್ರೀಕ್ವೆನ್ಸೀಸ್ ಆರ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಈಗ ನಾನು ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಜಸ್ಟ್ ಒಂದು ಕ್ಲಾಸ್ ಇಂಟರ್ವಲ್ ತಗೊಳ್ತಾ ಇದ್ದೀನಿ ನಾನು. 10 to ಇದು 10 ಇದು ಓಕೆ, 10 to 20 ಅಂತ ಕ್ಲಾಸ್ ಇಂಟರ್ವಲ್ ತೊಗೊಳ್ತಾ ಇದ್ದೀನಿ, 20. ಆ್ಯಂಡ್ ದೆನ್ ಅದಕ್ಕೆ ಫ್ರೀಕ್ವೆನ್ಸಿ ಎಷ್ಟಿದೆ ಅಂತ ಅಂದರೆ 3 ಇದೆ ಅಂತ ತಗೊಳ್ತಾ ಇದ್ದೀನಿ ನಾನು, ಫ್ರೀಕ್ವೆನ್ಸಿ 3. ಸೊ ಈಗ ಇದ್ರ ಮೀನಿಂಗ್ ಏನಾಗುತ್ತೆ, 10 to 20 ಒಳಗಡೆ 3 ಡೇಟಾ ಪ್ರೆಸೆಂಟ್ ಇದೆ ಅಂತ ಆಗುತ್ತೆ. ಒಟ್ಟಿನಲ್ಲಿ 3 ಡೇಟಾ ಇದೆ, ಬಟ್ ಆ 3 ಡೇಟಾದು ಎಕ್ಸಾಕ್ಟ್ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಿಲ್ಲ. ಮೇ ಬಿ 10 ಆಗಿರ್ಬೋದು, 11 ಆಗಿರ್ಬೋದು, 12 ಆಗಿರ್ಬೋದು, 19 ಕೂಡ ಆಗಿರ್ಬೋದು. ಅಪ್ ಟು 19ವರೆಗೂ ಬರುತ್ತೆ. 20 ಬರೋಲ್ಲ, 20 ಇನ್ಕ್ಲೂಡ್ ಆಗಲ್ಲ ಇಲ್ಲ ಆ್ಯಕ್ಚುಲಿ, ಅದು ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ಗೆ ಹೋಗುತ್ತೆ. ಸೊ ಬಟ್ ಆ್ಯಕ್ಚುಲಿ ಈಗ ಇಲ್ಲಿ ಆ 3 ಡೇಟಾದು ಎಕ್ಸಾಕ್ಟ್ ವ್ಯಾಲ್ಯೂ ಏನು ಅಂತ ನನಗೆ ಹೇಳೋಕ್ಕಾಗೋದಿಲ್ಲ, ಹೌದಲ್ವಾ? ಸೊ ಏನಾಗಿರುತ್ತೆ ಅಂತ ಎಕ್ಸಾಕ್ಟಾಗಿ ಗೊತ್ತಾಗೋದಿಲ್ಲ, ಬಟ್ ರೇಂಜ್ ಗೊತ್ತಿದೆ. 10 to 20 ಒಳಗಡೆ ಇದೆ ಅನ್ನೋದು ಮಾತ್ರ ನಮಗೇನಾಗ್ತಿದೆ, ಗೊತ್ತಾಗ್ತಾ ಇದೆ. ಸೊ ಈಗ ನಾವು ಏನು ಅಸ್ಯೂಮ್ ಮಾಡ್ಕೊಂಡಿರ್ತೀವಿ ಅಂದರೆ, ನಾವು ಈ ಕ್ಲಾಸ್ ಇಂಟರ್ವಲ್ಗೆ ಆ್ಯಕ್ಚುಲಿ ಏನು ಮಾಡ್ತೀವಿ, ಎಕ್ಸ್ ಐನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಓಕೆ, ಎಕ್ಸ್ ಐ ಫೈಂಡ್ ಔಟ್ ಮಾಡ್ಕೊಳ್ತೀವಲ್ವ, ಏನು ತೊಗೊಳ್ತೀವಿ ನಾವು, 15 ಅಂತ ತೊಗೊಳ್ತೀವಿ. ಯಾಕೆ 15 ತೊಗೊಳ್ತೀವಿ ಅಂದರೆ, ಎಕ್ಸ್ ಐ ಏನಾಗುತ್ತೆ, ಈ ಕ್ಲಾಸ್ ಇಂಟರ್ವಲ್ಗೆ ಮಿಡ್ ವ್ಯಾಲ್ಯೂ ಆಗುತ್ತೆ, ಹೌದಲ್ವಾ? ಸೊ ಹಾಗಾದರೆ ನಮ್ಮ ಅಸಂಪ್ಷನ್ ಏನು ಅಂದರೆ, ಇಲ್ಲಿ ಏನು 3 ಡೇಟಾಸ್ ಏನು ಪ್ರೆಸೆಂಟ್ ಇದೆಯಲ್ವಾ, ಓಕೆ, 3 ಡೇಟಾ ಇದೆ ಅಂತ ಹೇಳ್ತಾ ಇದ್ದೀವಲ್ವ, ಅಂದರೆ ಈ ಫ್ರೀಕ್ವೆನ್ಸಿ ಎಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಅಂದರೆ ಈ ಮಿಡ್ ವ್ಯಾಲ್ಯೂ ಇದೆಯಲ್ವ, ಇಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಅಂತ ನಮ್ಮ ಅಸಂಪ್ಷನ್ ಅದು. ಬಟ್ ಅದು ಟ್ರೂ ಆಗ್ಬೋದು, ಆಗದೇ ಇರ್ಬೋದು, ಬಟ್ ಇದನ್ನು ಪ್ರಾಬ್ಲಮ್ನ ಕ್ಯಾರಿ ಮಾಡಲಿಕ್ಕೆ ಈ ಅಸಂಪ್ಷನನ್ನು ನಾವು ಫಾಲೋ ಮಾಡಿದ್ದೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದರೆ ಎಲ್ಲ ಫ್ರೀಕ್ವೆನ್ಸೀಸು ಆ ಕ್ಲಾಸ್ ಇಂಟರ್ವಲ್ ಇರುತ್ತಲ್ವ, ಆ ಕ್ಲಾಸ್ ಇಂಟರ್ವಲ್ನ ಮಿಡ್ ವ್ಯಾಲ್ಯೂವಲ್ಲಿ ಏನಾಗಿರುತ್ತೆ, ಕಾನ್ಸಂಟ್ರೇಟ್ ಆಗಿರುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಸೆಂಟರ್ಡ್ ಅಟ್ ದ ಕ್ಲಾಸ್ ಮಾರ್ಕ್ ಆಫ್ ದಿ ಕ್ಲಾಸಸ್ ಅಂತ ಏನು ಆಪ್ಷನ್ ಬಿ ಇದೆ ಅಲ್ವಾ, ಸೊ ದ್ಯಾಟ್ ವಿಲ್ ಬಿಕಮ್ ದ ರೈಟ್ ಆನ್ಸರ್. ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನಿಮಗೆ, ಸೊ ನೋಡ್ತಾ ಹೋಗಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಂಟರ್ಡ್, ಓಕೆ, ಏನಿದೆ ನೋಡ್ಕೊಳ್ಳಿ ಒಂದ್ಸಲ. ಸೆಂಟರ್ಡ್ ಅಟ್ ದ ಕ್ಲಾಸ್ ಮಾರ್ಕ್ಸ್ ಅಂದರೆ ಏನು, ಮಿಡ್ ವ್ಯಾಲ್ಯೂ ಅಂತಾನೆ. ಸೊ ಸೆಂಟರ್ಡ್ ಅಟ್ ದ ಕ್ಲಾಸ್ ಮಾರ್ಕ್ಸ್ ಆಫ್ ದಿ ಕ್ಲಾಸಸ್, ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಆಗೋದಿಲ್ಲ.
ಆ್ಯಂಡ್ ದೆನ್ ಸೆಂಟರ್ಡ್ ಅಟ್ ದ ಅಪ್ಪರ್ ಲಿಮಿಟ್ಸ್ ಅಂದ್ಕೊಂಡ್ರು ಆ ಥರ ತೊಗೊಳ್ಳೋದಿಲ್ಲ ನಾವು. ಸೆಂಟರ್ಡ್ ಅಟ್ ದ ಲೋಯರ್ ಲಿಮಿಟ್ ಅಂದರೆ ಲೋಯರ್ ಲಿಮಿಟ್ ಹತ್ರ ಕಾನ್ಸಂಟ್ರೇಟ್ ಆಗಿದೆ ಅಂತ ಆಗುತ್ತೆ, ಅದು ಕೂಡ ರಾಂಗ್ ಆಗುತ್ತೆ. ನಾವು ಮಿಡ್ ವ್ಯಾಲ್ಯೂ ಕಂಡಿಡ್ಕೊಳ್ಳೋದು, ಎಕ್ಸ್ ಐ ಕಂಡಿಡ್ಕೊಳ್ಳೋದು ಉದ್ದೇಶನೇ ಅದು. ಎಲ್ಲ ಡೇಟಾ ಅಂದರೆ ಎಷ್ಟು ಫ್ರೀಕ್ವೆನ್ಸಿ ಇದಾವಲ್ವ ಅಷ್ಟು ಡೇಟಾ ಇದ್ದಾವೆ, ಆ ಡೇಟಾ ಎಲ್ಲ ಮಿಡ್ ವ್ಯಾಲ್ಯೂವಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಅಂತ ಅಸಂಪ್ಷನ್ ತೊಗೊಳ್ತೀವಿ. ಸೊ ನೆಕ್ಸ್ಟು ಈ ಕ್ವೆಶನ್ ನೋಡ್ಕೊಳ್ಳಿ. ಕ್ವೆಶನ್ ನಂಬರ್ 3ಗೆ ನಾನೊಂದು ನಿಮಗೆ ಜಸ್ಟ್ ಈಗ ಇದನ್ನು ತೋರಿಸ್ತೀನಿ, ಒಂದು ಆನ್ಸರು, ಅದನ್ನು ಫಾಲೋ ಮಾಡಬೇಕು ನೀವು. ಸೊ ಇಲ್ಲಿದೆ ನೋಡ್ಕೊಳ್ಳಿ ಅದು. ಥಿಂಕ್ ಇದು ರೊಟೇಟ್ ಆಗಲ್ಲ ಅಂತ ಅನಿಸುತ್ತೆ ನಿಮಗೆ. ಓಕೆ, ಜಸ್ಟ್ ಅ ಮಿನಿಟ್. ಈಗ ನೋಡ್ತಾ ಹೋಗಿ. ಸೊ ಈಗ ಅಲ್ಲಿ ನಾನು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಅಂತ ಬರೆದಿದ್ದೀನಿ. ದಟ್ ಈಸ್ ಆ್ಯಕ್ಚುಲಿ ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತೇ ಇದೆ, ಅದು ಫಾರ್ಮುಲಾ ಅಂತ. ಎಕ್ಸ್ ಬಾರ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಅದು. ಸೊ ಯಾವುದು ಇಲ್ಲಿ ಏನು ಬರೆದಿದ್ದೀನಲ್ವ ಇದು. ಓಕೆ, ನೆಕ್ಸ್ಟು ಅದನ್ನೇ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಲ್ಲಿ. ಸೊ ನೋಡ್ತಾ ಹೋಗಿ ನೀವು. ಸೊ ಏನು ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ, ಇಲ್ಲಿ ಎನ್ ಇತ್ತಲ್ವ ಡಿನಾಮಿನೇಟರ್ಲಿ, ಅದನ್ನು ಏನು ಮಾಡಿದ್ದೀನಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಈ ಥರ ಸಿಗುತ್ತೆ. ಎಕ್ಸ್ ಬಾರ್ ಇಂಟು ಎನ್ ಅಥವಾ ಎನ್ ಇಂಟು ಎಕ್ಸ್ ಬಾರ್ ಆಗುತ್ತೆ, ವಿಚ್ ಇಸ್ ಇಕ್ವಲ್ ಟು ಸಮೇಷನ್ ಐ ಇಸ್ ಇಕ್ವಲ್ ಟು 1 to n ಎಫ್ ಐ ಎಕ್ಸ್ ಐ ಆಗುತ್ತೆ. ಇಲ್ಲಿ ಸಮೇಷನ್ ಸಿಂಬಲ್ ಬಗ್ಗೆ ನಿಮಗೆ ಅಷ್ಟು ಕ್ಲಿಯರ್ ಪಿಕ್ಚರ್ ಇಲ್ಲ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ಬರೆದಿದ್ದೀನಿ, ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಸಮೇಷನ್ ಎಫ್ ಐ ಎಕ್ಸ್ ಐ ಇಸ್ ಈಕ್ವಲ್ ಟು 1 to 3 ಅಂತ ಬರೆದಿದ್ದೀನಿ. ಐ ಅಂದರೆ ಅದೊಂದು ವೇರಿಯಬಲ್, ಅಂದರೆ 1 to 3 ಅಂದರೆ 1 2 3ವರೆಗೂ ಕೊಡ್ಬೋದು ನೀವು ವ್ಯಾಲ್ಯೂಸ್ ಅಂತ. ಈಗ ಐ ಇರೋ ಪ್ಲೇಸಿಗೆ ನಾವು ಆ ಥರ ಕೊಟ್ಟರೆ, ಫಸ್ಟ್ ಐ ಇಸ್ ಈಕ್ವಲ್ ಟು 1 ಕೊಡ್ತೀನಿ ನಾನು, ಆವಾಗ ನನಗೆ F1x1 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಪ್ಲಸ್ ಹಾಕಬೇಕು. ಸಮೇಷನ್ ನನ್ನ ಸಿಂಬಲಿನ ಮೀನಿಂಗ್ ಅದೇ, ಪ್ಲಸ್ ಹಾಕಿದರೆ ನೀವು ಅಲ್ಲಿ ಅಡಿಷನ್ ಆಗಬೇಕಂತ ಮೀನಿಂಗ್ ಆಗುತ್ತೆ. ಓಕೆ, ಸೊ ಅಲ್ಲಿ F1x1 ಆಯಿತು. ನೆಕ್ಸ್ಟ್ ಐ ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಷನ್ ಮಾಡಿದರೆ F2x2 ಅಂತ ಆಗುತ್ತೆ. ಓಕೆ, ಸೊ ಸೆಕೆಂಡ್ ಟರ್ಮ್ ಬಂದಿದೆ ನೋಡಿ, F2 ಮತ್ತು x2. ಐ ಇಸ್ ಈಕ್ವಲ್ ಟು 3 ಕೊಟ್ಟರೆ F3x3 ಅಂತ ಆಗುತ್ತೆ, ಥರ್ಡ್ ಟರ್ಮ್ ಬರುತ್ತೆ. ಈ 3 ಟರ್ಮ್ಸ್ನ ಆ್ಯಡ್ ಮಾಡಬೇಕು. ಸೊ ಅಲ್ಲಿ ಐ ಇಸ್ ಈಕ್ವಲ್ ಟು 1 to 5 ಇದ್ದರೆ 5 ಟರ್ಮ್ಸ್ ಬರುತ್ತೆ, F4x4 ಬರುತ್ತೆ, ಪ್ಲಸ್ F5x5 ಬರುತ್ತೆ, 5 ಟರ್ಮ್ಸ್ ಆಗುತ್ತೆ. 1 to 5 ಇದ್ದರೆ ಇದೇ ಥರ ಸಮೇಷನ್ ಸಿಂಬಲಿನ ಮೀನಿಂಗೇ ಅದು, ಸಮ್ ಅಂತ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ಸೆಕೆಂಡ್ ಒನ್ ಕೊಟ್ಟಿದ್ದೀನಿ ನಾನು. ಸಮೇಷನ್ ಐ ಇಸ್ ಈಕ್ವಲ್ ಟು 1 to 4 ಎ ಎಕ್ಸ್ ಐ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಎಗೆ ಸಬ್ಸ್ಕ್ರಿಪ್ಟ್ ಇಲ್ಲ ಐ ಅನ್ನೋದು, ಬಟ್ ಎಕ್ಸ್ಗೆ ಇದೆ. ಹಾಗಾಗಿ ಎ ಚೇಂಜ್ ಆಗಲ್ಲ, ಅಲ್ಲಿ ಎ ಎಲ್ಲ ಕಡೆ ಏನಾಗಿರುತ್ತೆ, ಎ ಹಾಗೇ ಇರುತ್ತೆ. ಬಟ್ X1 X2 X3 X4 ಬರುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಒಂದು ನೋಡ್ಕೊಳ್ಳಿ, ಇಲ್ಲಿ ಸಮೇಷನ್ ಐ ಇಸ್ ಈಕ್ವಲ್ ಟು 1 to 4 ಎಕ್ಸ್ ಬಾರ್ ಅಂತ ಇದೆ. ನಾನು ಎಕ್ಸ್ ತೊಗೋಬೋದಾಗಿತ್ತು, ಬಟ್ ಎಕ್ಸ್ ಬಾರ್ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದು ಹೆಲ್ಪ್ ಆಗುತ್ತೆ ನನಗೆ, ಅದಕ್ಕೋಸ್ಕರ. ಈಗ ನೋಡಿ, ಆ ಎಕ್ಸ್ ಇದೆ ಅಲ್ವಾ, ಅಥವಾ ಎಕ್ಸ್ ಬಾರ್ ಇದೆ ಇಲ್ಲಿ, ಅಲ್ಲಿ ಐ ಅನ್ನೋ ಸಬ್ಸ್ಕ್ರಿಪ್ಟ್ ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಐ ಇಸ್ ಈಕ್ವಲ್ ಟು 1 to 4 ಇದೆ ಅಂದರೆ ಅದೇ ಎಕ್ಸ್ ಬಾರ್ನೇ ನೀವೇನು ಮಾಡಬೇಕಾಗುತ್ತೆ, 4 ಟೈಮ್ಸು ಅಡಿಷನ್ ಮಾಡಬೇಕಾಗುತ್ತೆ. ಸೊ 4 ಟೈಮ್ಸ್ ಅಡಿಷನ್ ಮಾಡಿದರೆ ಅದನ್ನು ಏನಂತ ಬರಿಬೋದು ನೀವು, ಸೊ 4x ಬಾರ್ ಅಂತ ಬರಿಬೋದಲ್ವ ಅದನ್ನು. ಸೊ ನೋಡ್ಕೊಳ್ಳಿ, ಅಲ್ಲಿ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ಬಾರ್ ಪ್ಲಸ್ ಎಕ್ಸ್ ಬಾರ್ ಅಂದರೆ ಏನಾಗುತ್ತೆ, 4x ಬಾರ್ ಅಂತ ಆಗುತ್ತೆ. ಈಗ ಇಲ್ಲಿ ನಾನು ನೆಕ್ಸ್ಟಲ್ಲಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಲೆಫ್ಟಲ್ಲಿ ಏನಿದೆ ಅಲ್ವಾ, ಅದು ಆ್ಯಕ್ಚುಲಿ ಅವನು ಕೊಟ್ಟಿದ್ದು ನನಗೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಈ ಸಮೇಷನ್ ಸಿಂಬಲ್ಲು ಆದಮೇಲೆ ಆ ಟರ್ಮಿಗೆ ಬ್ರ್ಯಾಕೆಟ್ ಇದೆ ಅಂದಮೇಲೆ ಸಮೇಷನ್ ಸಿಂಬಲ್ಲು ಫಸ್ಟ್ ಟರ್ಮ್ ಇದೆ ಅಲ್ವಾ, F1xi ಅಪ್ಲೈ ಆಗುತ್ತೆ, ಎಕ್ಸ್ ಬಾರ್ಗೂ ಕೂಡ ಅಪ್ಲೈ ಆಗುತ್ತೆ. ಅಂದರೆ ನಾನೀಗ ಎರಡಕ್ಕೂ ಕೂಡ ಅಪ್ಲೈ ಮಾಡಿದೆ ಸಮೇಷನ್ ಸಿಂಬಲ್ ನೋಡಿ, ಎಕ್ಸ್ ಬಾರ್ಗೂ ಅಪ್ಲೈ ಮಾಡಿದೆ, ಆ್ಯಂಡ್ ದೆನ್ ಇಲ್ಲಿ F1xi ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸಮೇಷನ್ F1xi ಐ ಇಸ್ ಈಕ್ವಲ್ ಟು 1 to n ಅಂದರೆ, ಸೊ ಇಲ್ಲಿ ನಾನು ಆ್ಯಕ್ಚುಲಿ ಡೆರೈವ್ ಮಾಡ್ಕೊಂಡಿದ್ದೀನಿ ನೋಡಿರಿ, ಸ್ಟಾರ್ಟಿಂಗಲ್ಲೇ ಇಲ್ಲಿ ಮಾಡ್ಕೊಂಡಿದ್ದೆ. ಓಕೆ, ಇಲ್ಲೇನು ಬಂದಿತ್ತದು ಎಕ್ಸ್ ಬಾರ್ ಎನ್ ಅಂತ ಬಂದಿತ್ತಲ್ವ. ಸೊ ಇಲ್ಲೂ ಕೂಡ ಎಕ್ಸ್ ಬಾರ್ ಅಥವಾ ಎಕ್ಸ್ ಬಾರ್ ಎನ್ ಎರಡೂ ಒಂದೇ ಅದು.
ಆಮೇಲೆ ಇಲ್ಲಿ ನೋಡಿ ಆ ಎಕ್ಸ್ ಸಮೇಷನ್ ಐ ಇಸ್ ಈಕ್ವಲ್ ಟು 1 to n ಎಕ್ಸ್ ಬಾರ್ ಅಂತ ಇತ್ತಲ್ವಾ. ಸೊ ಅದೇ ಇದನ್ನೇ ಅಪ್ಲೈ ಮಾಡಿ, ಇದೇ ಫಾರ್ಮ್ಯಾಟ್ ಅಪ್ಲೈ ಮಾಡಿದರೆ ಎಕ್ಸ್ ಬಾರ್ನ ಎಷ್ಟು ಟೈಮ್ಸ್ ಆ್ಯಡ್ ಮಾಡಬೇಕಂತ ಆಗುತ್ತೆ, ಎನ್ ಟೈಮ್ಸ್ ಆ್ಯಡ್ ಮಾಡಬೇಕು ಅಂತ ಆಗುತ್ತೆ. ಯಾಕೆಂದರೆ ಐ ಇಸ್ ಈಕ್ವಲ್ ಟು 1 to n ಇದೆ. ಹಾಗಾಗಿ ಇದೇನಾಗುತ್ತೆ, ಎನ್ ಇಂಟು ಎಕ್ಸ್ ಬಾರ್ ಆಗುತ್ತೆ. ಅಥವಾ ನೀವು ಇದನ್ನು ಈ ಥರ ಸ್ಪ್ಲಿಟ್ ಮಾಡಿಕೊಂಡ್ರೆ ಎಕ್ಸ್ ಬಾರ್ನ ಸಮೇಷನ್ ಸಿಂಬಲಿಂದ ಹೊರಗಡೆ ತೊಗೊಂಡ್ರೆ ಅಲ್ಲಿ 1 ಉಳ್ಕೊಳ್ಳುತ್ತೆ. ಅಲ್ಲಿ 1 ಇದೆ ಅಂದರೆ ಆ್ಯಂಡ್ ದೆನ್ ಮೋರ್ ಓವರ್ ಇಲ್ಲಿ ನೋಡಿ ಏನಿದೆ, ಐ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಬಿಟ್ಬಿಡಿ, ಐ ಈಸ್ ಈಕ್ವಲ್ ಟು 1 to n 1 ಅಂತ ಇದೆ. ಅಂದರೆ ಒನ್ನನ್ನ ಎನ್ ಟೈಮ್ಸ್ ಅಡಿಷನ್ ಮಾಡಿ ಅಂತ ಆಗುತ್ತೆ. 1 + 1 + 1 ಆ್ಯಂಡ್ ಸೊ ಆನ್ ಎನ್ ಟೈಮ್ಸ್. ಆಗ ಏನಾಗುತ್ತೆ, ಅದು ಎನ್ ಆಗುತ್ತೆ. ಆ ಎನ್ ಇಂಟು ಇಲ್ಲಿ ಎಕ್ಸ್ ಬಾರ್ ಇದೆ, ಎಕ್ಸ್ ಬಾರ್ ಎನ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟು ನೀವು ಇಲ್ಲೂ ಎಕ್ಸ್ ಬಾರ್ ಎನ್ ಆಗುತ್ತೆ, ಇದು ಎಕ್ಸ್ ಬಾರ್ ಎನ್ನೇ ಆಗುತ್ತೆ. ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಮೈನಸ್ ಇರೋದ್ರಿಂದ. ಹಾಗಾಗಿ ಫೈನಲಿ ಏನಾಗುತ್ತೆ, ನಿಮಗೆ 0 ಬರುತ್ತೆ. ಸೊ ಇದು ನಿಮಗೆ ಸೊಲ್ಯೂಷನ್ನು. ಸೊ ಬೆಸ್ಟ್ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಅಲ್ಲಿ ಡಿಫಿಕಲ್ಟ್ ಇದೆ, ದಟ್ಸ್ ವೈ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ. ಅದೇ ಸೊಲ್ಯೂಷನನ್ನು ನೀವು ಫಾಲೋ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಇನ್ ದ ಫಾರ್ಮುಲಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಹೆಚ್ ಇಂಟು ಸಮೇಷನ್ ಎಫ್ ಐ ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಂತ ಇದೆ. ಫಾರ್ ಫೈಂಡಿಂಗ್ ದ ಮೀನ್ ಆಫ್ ದಿ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯು ಐ ಅಂತ ಕೇಳಿದ್ದಾನೆ. ಇದು ಆ್ಯಕ್ಚುಲಿ ಸ್ಟೆಪ್ ಡಿವಿಯೇಷನ್ಗೆ ರಿಲೇಟೆಡ್ ಆಗಿದೆ. ಸೊ ಬೇಕು ಅಂದರೆ ನೋಡ್ಕೊಳ್ಳಿ, ಅದರ್ವೈಸ್ ಅದನ್ನು ಲೀವ್ ಮಾಡೋದು ಬೆಟರ್ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ದ ಆಪ್ಸಿಸ, ಇದು ಅಷ್ಟೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಗ್ರಾಫ್ ಅಂತ ಬರುತ್ತೆ, ಅಜ್ಯೂಸ್ ಅಂತ ಹೇಳಿದ್ನಲ್ವಾ, ಅದಕ್ಕೆ ರಿಲೇಟೆಡ್ ಆಗಿದೆ. ಆನ್ಸರ್ ಮೀಡಿಯನ್ ಆಗುತ್ತೆ. ಸೊ ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ಗೆ ಇದು ರಿಲೇಟೆಡ್ ಆಗಲ್ಲ ಅಟ್ ಪ್ರೆಸೆಂಟಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡ್ಕೊಳ್ಳಿ, ದ ಸಮ್ ಆಫ್ ಲೋಯರ್ ಲಿಮಿಟ್ಸ್ ಆಫ್ ದಿ ಮೀಡಿಯನ್ ಕ್ಲಾಸ್ ಆ್ಯಂಡ್ ಮೋಡಲ್ ಕ್ಲಾಸ್ ಅಂತ ಕೇಳಿದ್ದು. ನೋಡಿ, ಒಂದು ಟೇಬಲ್ ಕೊಟ್ಟಿದ್ದಾನೆ, ಮೋಡಲ್ ಕ್ಲಾಸು ಮೀಡಿಯನ್ ಕ್ಲಾಸು ಐಡೆಂಟಿಫಿಕೇಷನ್ ಮಾಡೋದು ನಿಮಗೆ ಬರುತ್ತೆ. ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ಲೋಯರ್ ಲಿಮಿಟ್ ಏನು ಬರುತ್ತಲ್ವ ಮೀಡಿಯನಿಂದು, ಓಕೆ, ಮೀಡಿಯನಿಂದು ಲೋಯರ್ ಲಿಮಿಟ್ಟು, ಮೋಡಲ್ ಕ್ಲಾಸಿಂದು ಮೀಡಿಯನ್ ಕ್ಲಾಸಿಂದು ಲೋಯರ್ ಲಿಮಿಟ್ಟು, ಮೋಡಲ್ ಕ್ಲಾಸಿಂದು ಲೋಯರ್ ಲಿಮಿಟ್ನ ಸಮ್ ಮಾಡಬೇಕು. ಇದನ್ನು ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಈಸಿ ಇದೆ, ನೀವು ಅದನ್ನು ಸಾಲ್ವ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಕ್ವಶನ್ ನಂಬರ್ 7 ಕೂಡ ಅಷ್ಟೇ. ಇಲ್ಲಿ ನೋಡ್ಕೊಳ್ಳಿ, ಅಪ್ಪರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್ ಈ ಥರ ಕೇಳೋ ಪಾಸಿಬಿಲಿಟಿ ಇದೆ. ಸ್ವಲ್ಪ ಈ ಥರದ್ದು ಕ್ವಶನ್ಸನ್ನ ನೀವು ಜಾಸ್ತಿ ನೋಡ್ಕೋಬೇಕಾಗುತ್ತೆ ನನ್ನ ಪ್ರಕಾರ. ಸೊ ನೋಡಿ, ಅಪ್ಪರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್, ಲೋಯರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್, ಈ ಥರ ಎಲ್ಲ ಕೇಳೋ ಪಾಸಿಬಿಲಿಟಿ ಇರುತ್ತೆ. ಓಕೆ, ಮೀಡಿಯನ್ ಕ್ಲಾಸ್ ಯಾವುದು ಅಂತ ಐಡೆಂಟಿಫೈ ಮಾಡಿದ ಮೇಲೆ ನಿಮಗೆ ಅದರ ಅಪ್ಪರ್ ಲಿಮಿಟ್ ಯಾವುದು, ಲೋಯರ್ ಲಿಮಿಟ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಮೋರ್ ಓವರ್ ಇಲ್ಲಿ ನೋಡಿ, ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಡೆಫಿನೆಟ್ಲಿ ಡೈರೆಕ್ಟಾಗಿ ಮಾಡಿಬಿಡ್ತೀರಾ. ಬಟ್ ಇಲ್ಲಿ ನೋಡ್ಕೊಳ್ಳಿ, 0 to 5, 6 to 11 ಇದೆ, ಹೌದಲ್ವಾ. ಸೊ ಇಲ್ಲಿ ಹಾಗೆ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. 0 to 5 ಇಲ್ಲಿ 6 to 11 ಇದೆ, ಹೌದಾ. ಓಕೆ, 5 ಆದಮೇಲೆ 6 ಬಂದಿದೆ ಅಲ್ಲಿ. ಸೊ ಹಾಗಾದರೆ ಇದೇನು ಡಿಸ್ಕಂಟಿನ್ಯೂಸ್ ಆಗಿದೆ ಅಂತ ಮೀನಿಂಗ್ ಅದು. ಓಕೆ, ಸೊ ನೀವಿಲ್ಲಿ ಕ್ಲಿಯರಾಗಿ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಡಿಸ್ಕಂಟಿನ್ಯೂಸ್ ಆಗಿದೆ 5 to 6 ನೋಡ್ಕೊಳ್ಳಿ. ಹಾಗಾದರೆ ಕಂಟಿನ್ಯೂಸ್ ಮಾಡಬೇಕು. ನೀವು ಅದನ್ನು ಕಂಟಿನ್ಯೂಸ್ ಮಾಡದೆ ಆನ್ಸರ್ ಹೇಳಿದರೆ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ, ನೆನ್ಪಿಟ್ಕೊಂಡಿರಿ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗಿ, ಕ್ವಶನ್ ನಂಬರ್ 7 ಆಯ್ತಲ್ವಾ. ಕ್ವಶನ್ ನಂಬರ್ 8, ಇಲ್ಲೂ ಕೂಡ ಸೇಮ್ ಥಿಂಗ್, ಮೋಡಲ್ ಕ್ಲಾಸ್ ಯಾವುದು ಅಂತ ಕೇಳಿದ್ದಾನೆ. ಬಟ್ ಇಲ್ಲಿ ನೋಡಿ ಮತ್ತೆ ಏನು ಮಾಡಿದ್ದಾನೆ ಅಂದರೆ, ನಿಮಗೆ ಅವನು ಬಿಲೋ 10 ಬಿಲೋ 20 ಅಂತ ಕೊಟ್ಟಿದ್ದಾನೆ. ಅಂದರೆ ಯಾವ ಥರ ಟೈಪ್ ಇದು, ಲೆಸ್ ದ್ಯಾನ್ ಟೈಪ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇದನ್ನು ಆ್ಯಕ್ಚುಲಿ ನೀವು ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು, ಯಾವುದಕ್ಕೆ, ಕಂಟಿನ್ಯೂಸಿಗೆ. ಅದಾದಮೇಲೆ ಮೋಡಲ್ ಕ್ಲಾಸ್ ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ನೀವೇನು ಮಾಡ್ತೀರಾ, ಫೈನಲಿ ಯಾವುದು ಅಂತ ಹೇಳ್ತೀರಾ. ಸೊ ನೀವೇನಾದರೂ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನು ಕೊಟ್ಟಿದ್ದಾರಲ್ಲ, ಇದರಲ್ಲಿ ಹೈಯೆಸ್ಟ್ ಇರುವಂಥದ್ದು ಅಥವಾ ಫ್ರೀಕ್ವೆನ್ಸಿ ಇರೋದು 80 ಇದೆ. ಸೊ ದಟ್ಸ್ ವೈ ನಾನು ಇದೇ ಮೋಡಲ್ ಕ್ಲಾಸ್ ಅಂತ ಏನಾದ್ರು ತೊಗೊಳ್ತೀನಿ ಅಂತ ತೊಗೊಂಡ್ರಿ. ಓಕೆ, ಏನಾದರೂ ಸಪೋಸ್ ಆ ಥರ ಏನಾದರೂ ಮಾಡೋಕ್ಕೋಗಿ ನೀವು ತೊಗೊಂಡ್ರಿ, ಅದು ಡೆಫಿನೆಟ್ಲಿ ರಾಂಗ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕೆ ಹೇಳಿ, ಇಲ್ಲಿ ಕೊಟ್ಟಿರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಅದು ನೆನ್ಪಿಟ್ಕೊಳ್ಳಿ. ಇದು ಫ್ರೀಕ್ವೆನ್ಸಿ ಅಲ್ಲ, ಆ್ಯಕ್ಚುಯಲ್ ಆಗಿ ನೀವು ಕನ್ವರ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ನೀವು ಲೆಸ್ ದ್ಯಾನಿಂದ ನೆಕ್ಸ್ಟು ಯಾವುದಕ್ಕೆ ಕಂಟಿನ್ಯೂಸ್ಗೆ ಕನ್ವರ್ಷನ್ ಹೇಳ್ಕೊಟ್ಟಿದ್ದೀನಿ, ಅದನ್ನು ಕನ್ವರ್ಷನ್ ಮಾಡಿಬಿಟ್ಟು ನೀವು ಆನ್ಸರ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ ಸೊಲ್ಯೂಷನ್, ನೀವು ನೆಕ್ಸ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ಸ್ನ. ಇಲ್ಲಿ ನೋಡಿ, ಮತ್ತೆ ಅದೇ ಥರ ಕೇಳಿದ್ದಾನೆ, ದ ಡಿಫ್ರೆನ್ಸ್ ಆಫ್ ದಿ ಅಪ್ಪರ್ ಲಿಮಿಟ್ ಆಫ್ ದಿ ಮೀಡಿಯನ್ ಕ್ಲಾಸ್ ಆ್ಯಂಡ್ ದ ಲೋಯರ್ ಲಿಮಿಟ್ ಆಫ್ ದಿ ಮೋಡಲ್ ಕ್ಲಾಸ್. ಓಕೆ, ಇಲ್ಲಿ ನೋಡಿ ಡಿಫ್ರೆನ್ಸ್ ಕೇಳಿದ್ದಾನೆ, ಅಲ್ಲಿ ಸಮ್ ಕೇಳಿದ್ದ ಅಂತ ಅನಿಸ್ತು ಪ್ರೀವಿಯಸ್ಸಲ್ಲಿ. ಅದೇ ಮೀಡಿಯನ್ ಕ್ಲಾಸು ಮೋಡಲ್ ಕ್ಲಾಸು ಐಡೆಂಟಿಫೈ ಮಾಡ್ತೀರಾ. ಮೀಡಿಯನ್ ಕ್ಲಾಸಿಂದ ಯಾವ್ದು ಹೇಳಿದ್ದಾನೆ, ಅಪ್ಪರ್ ಲಿಮಿಟು. ಮೋಡಲ್ ಕ್ಲಾಸಿಂದ ಯಾವ್ದು ಹೇಳಿದ್ದಾನೆ, ಲೋಯರ್ ಲಿಮಿಟು. ಓಕೆ, ಅದರ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಷ್ಟೇ, ಅದು ಸಿಂಪಲ್ ಇದೆ. ನೆಕ್ಸ್ಟು
ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾನೆ, ನಿಮಗೆ ಒಂದು ಡೇಟಾ ಕೊಟ್ಟಿದ್ದಾನೆ, ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದ್ದಾನೆ. ಸೊ ಇದು ಸಮ್ವಾಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ಯಾಕೆಂದರೆ ಇಲ್ಲಿವರೆಗೂ ಈ ಥರದ್ದು ಕ್ವಶನ್ ಯಾವುದೂ ನೋಡಲಿಲ್ಲ ನಾವು. ಈಗ ಇಲ್ಲಿ ನೋಡಿ ಏನು ಹೇಳ್ತಿದ್ದಾರೆ ಅಂತಂದರೆ, ನಂಬರ್ ಆಫ್ ಅಥ್ಲೀಟ್ಸ್ ಹೂ ಕಂಪ್ಲೀಟೆಡ್ ದ ರೇಸ್ ಇನ್ ಲೆಸ್ ದ್ಯಾನ್ 14.6 ಸೆಕೆಂಡ್ಸ್ ಅಂತ ಇದೆ. 14.6 ಸೆಕೆಂಡ್ಗಿಂತ ಲೆಸ್ಸಲ್ಲಿ ಅವ್ರು ಏನು ಮಾಡಿರಬೇಕು, ಕಂಪ್ಲೀಟ್ ಮಾಡಿರಬೇಕು. ಈಗ ಇಲ್ಲಿ ಫಸ್ಟ್ ಕ್ಲಾಸ್ ಇಂಟರ್ವಲ್ ನೋಡಿ, ಇಲ್ಲಿ ಏನಿದೆ ಅಂದರೆ 13.8ಇಂದ 14ವರೆಗೂ ಇದೆ. ಅಂದರೆ ಈ 2 ಮೆಂಬರ್ಸ್ ಏನಿದ್ದಾರಲ್ವ ಇಲ್ಲಿ, ಈ 2 ಮೆಂಬರ್ಸು ಅವರು ತೊಗೊಂಡಿರೋವಂಥ ಟೈಮು 13.8ಇಂದ 14 ಒಳಗಡೆ ಇದೆ. ಅಂದರೆ ಅವರು 14.6ಗಿಂತ ಕಡಿಮೆ ತೊಗೊಂಡಿದ್ದಾರೆ ಅಂತಲೇ ಆಗುತ್ತಲ್ವಾ, ಡೆಫಿನೆಟ್ಲಿ. ನೆಕ್ಸ್ಟ್ ಕ್ಲಾಸ್ ಇಂಟರ್ವಲ್ಗೆ ಬಂದರೆ ಅಲ್ಲೂ ಕೂಡ ಅಷ್ಟೇ. ಓಕೆ, ಇವರು ಕೂಡ ಲೆಸ್ ದ್ಯಾನ್ ಏನು ಮಾಡಿದ್ದಾರೆ, ಲೆಸ್ ದ್ಯಾನ್ 14.6 ಸೆಕೆಂಡ್ ತೊಗೊಂಡಿದ್ದಾರೆ ಇಬ್ಬರು. ಇಲ್ಲಿ ನೋಡಿ, ಇವರು 14ಇಂದ 14.2 ಸೆಕೆಂಡ್ಸ್ ತೊಗೊಂಡಿದ್ದಾರೆ. ಹೌದಾ, ಎಷ್ಟು ಜನ ಇದ್ದಾರೆ, 4 ಮೆಂಬರ್ಸ್. ಇವರು ಕೂಡ ಏನಾಗುತ್ತೆ, 14.6ಗಿಂತ ಕಡಿಮೆ ತೊಗೊಂಡಿದ್ದಾರೆ. ಅದೇ ಥರ ನೋಡ್ತಾ ಹೋದರೆ ಎಲ್ಲಿವರೆಗೂ ಬರುತ್ತೆ ಅಂದರೆ 14.6 ಇಲ್ಲಿ ನೋಡಿ ಅಪ್ಪರ್ ಲಿಮಿಟ್ ಆಗಿದೆ. ಹೌದಾ, ಇಲ್ಲಿವರೆಗೂ ಬರುತ್ತೆ. ಸೊ ಇವರು ಕೂಡ ಇನ್ಕ್ಲೂಡ್ ಆಗ್ತಾರೆ. ಬಟ್ ನೆಕ್ಸ್ಟ್ ಇನ್ಕ್ಲೂಡ್ ಆಗಲ್ಲ, ಯಾಕೆಂದರೆ ಅವರು 14.6ಇಂದ 14.8 ಸೆಕೆಂಡ್ಸ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಟೋಟಲ್ ಆಗಿ 14.6ಗಿಂತ ಕಡಿಮೆ ತೊಗೊಂಡಿರೋರು ಅಂದರೆ, ಸೊ ನಿಮಗೆ ಯಾರ್ಯಾರು ಬರ್ತಾರೆ ಅಂದರೆ ಇವರೆಲ್ಲರೂ ಬರ್ತಾರೆ. ಓಕೆ, ಫ್ರೀಕ್ವೆನ್ಸಿ ತೊಗೋಬೇಕು ನೀವು, ಮೆಂಬರ್ಸ್ ಬೇಕು ಅಂದರೆ 2 + 4 + 5 + 71 ಬರುತ್ತೆ. 76, 80, 82 ಆಪ್ಷನ್ ಸಿ ಇದೆ ಅಲ್ವಾ, ದಟ್ ವಿಲ್ ಬಿಕಮ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ಕೊಳ್ಳಿ. ಸೊ ಇಲ್ಲಿ ಒಂದು ಮೋರ್ ದ್ಯಾನ್ ಟೈಪು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾನೆ ನಿಮಗೆ. ನೆಕ್ಸ್ಟು ಇಲ್ಲಿ ಏನು ಕೇಳಿದ್ದಾನೆ ಅಂದರೆ ದ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ 30 to 40. ಸೊ ನೀವೇನಾದರೂ ಇಲ್ಲಿ ಏನೋ 51 ಅಥವಾ 55 ಅಂತ ಯಾವುದೇ ಕಾರಣಕ್ಕೂ ಬರೆಯೋ ಹಾಗಿಲ್ಲ. ಯಾಕೆ ಹೇಳಿ, ನಾನು ಹೇಳಿದ್ದೀನಿ, ಮತ್ತೆ ರಿಕಾಲ್ ಮಾಡ್ತಿದ್ದೀನಿ, ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ದಟ್ಸ್ ವೈ. ಹಾಂ, ಆಯ್ತು ಬಾ. ನೀವು ಫಸ್ಟು ಕನ್ವರ್ಟ್ ಮಾಡ್ಕೋಬೇಕಿಲ್ಲಿ, ಯಾವುದನ್ನು ಮೋರ್ ದ್ಯಾನ್ ಇರೋದನ್ನ ನೀವು ಫಸ್ಟು ಕಂಟಿನ್ಯೂಸ್ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡಿ ಆಮೇಲೆ ನೀವೇನು ಮಾಡಬೇಕು, ಫ್ರೀಕ್ವೆನ್ಸಿ ಹೇಳಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ, ಇದು ಮೋರ್ ದ್ಯಾನ್ ಟೈಪ್ ಅಲ್ವಾ. ಮೋರ್ ದ್ಯಾನ್ ಟೈಪ್ ಅಂದರೆ ಇಲ್ಲಿರುವಂಥ ನಂಬರ್ಸ್ ಎಲ್ಲ ಏನಾಗುತ್ತೆ, ಇದು ಲೋಯರ್ ಲಿಮಿಟ್ ಆಗುತ್ತೆ. ಸೊ ಅಂದರೆ ಇಲ್ಲಿ 30 ಇದೆ ಅಂದರೆ, ಸೊ ಇಲ್ಲಿ 30 ಲೋಯರ್ ಲಿಮಿಟ್ ಆಗುತ್ತೆ, ಇದು 30ಗೆ 40 ಅಪ್ಪರ್ ಲಿಮಿಟ್ ಆಗಿ ಬರುತ್ತೆ ನಿಮಗೆ. ಸೊ 30 to 40. ಸೊ ಇಲ್ಲಿ ಆ್ಯಕ್ಚುಲಿ ಬರಬೇಕು, ಬಟ್ 51 ಆನ್ಸರ್ ಅಲ್ಲ. ಸೊ ನೀವೇನು ಮಾಡಬೇಕು, ಇದನ್ನು ಕನ್ವರ್ಟ್ ಮಾಡಬೇಕು, ಸಿ ಎಫ್ ಇರೋದನ್ನ ಎಫ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ಮಾಡ್ತೀರಾ ಇಲ್ಲಿ ಆ್ಯಕ್ಚುಲಿ, ಸೊ ಈ ವ್ಯಾಲ್ಯೂ ಬೇಕು ಅಂದರೆ, ಇಲ್ಲಿ ಈ ಕ್ಲಾಸ್ ಇಂಟರ್ವಲ್ಗೆ ನಿಮಗೆ ಫ್ರೀಕ್ವೆನ್ಸಿ ಬೇಕು ಅಂದರೆ 51ನ ಏನು ಮಾಡ್ತೀರಾ ನೀವು, 48ಅಲ್ಲಿ ಸಬ್ಟ್ರಾಕ್ಷನ್ ಮಾಡ್ತೀರಾ. 51 - 48 ಆಗುತ್ತೆ. ಸೊ ಎಷ್ಟು ಬರುತ್ತೆ ಆನ್ಸರ್ ನಿಮಗೆ, 3 ಬರುತ್ತೆ. ಹಾಗಾಗಿ ಆಪ್ಷನ್ ಎ ಇದೆ ಅಲ್ವಾ, ದಟ್ ವಿಲ್ ಬಿಕಮ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ತಾ ಹೋಗಿ, ಇಲ್ಲ ಸೊಲ್ಯೂಷನ್ ಸೇಮ್ ಕೊಟ್ಟಿದ್ದಾರೆ, ಅದನ್ನೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ಆಮೇಲೆ ವೆರಿ ಇಂಪಾರ್ಟೆಂಟು, ಇದೊಂದು ರಿಲೇಷನ್ ಹೇಳಿಲ್ಲ, ಸೊ ನೀವು ನೋಟ್ಸಲ್ಲಿ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದೇ ರಿಲೇಷನ್ ಇದೆ, ಅದು ಮೀನ್, ಮೀಡಿಯನ್ ಮತ್ತು ಮೋಡ್ ನಡುವೆ. ಅದನ್ನು ಹೇಗೆ ಬೇಕಾದರೂ ಎಕ್ಸ್ಪ್ರೆಸ್ ಮಾಡ್ಬೋದು ಆ್ಯಕ್ಚುಲಿ. ಇಲ್ಲಿ ಒಂದು ವೇನಲ್ಲಿ ಕೊಟ್ಟಿದ್ದಾನೆ ನೋಡಿ, ಅವನು ಮೋಡ್ = 3 ಮೀಡಿಯನ್ - 2 ಮೀನ್ ಅಂತ ಬರುತ್ತೆ. ಓಕೆನಾ, ಇದೊಂದು ನೋಟ್ ಡೌನ್ ಮಾಡ್ಕೊಳ್ಳಿ, ನೋಟ್ಸಲ್ಲಿ ಬರ್ಕೋಬೇಕು ನೀವು ಇದನ್ನು. ಓಕೆ, ಸೊ ನೆಕ್ಸ್ಟ್ ಇದೊಂದು, ಇಲ್ಲಿ ಒಂದು ರಿಲೇಷನ್ ಮೇಲೆ ಒಂದು ಪ್ರಾಬ್ಲಮ್ ಕೇಳಿದ್ದಾನೆ ನಿಮಗೆ. ಇಫ್ ದ ಮೀಡಿಯನ್ ಆಫ್ ಎ ಸೀರೀಸ್ ಎಕ್ಸೀಡ್ಸ್ ದ ಮೀನ್ ಬೈ 3, ಫೈಂಡ್ ಬೈ ವಾಟ್ ನಂಬರ್ ದ ಮೋಡ್ ಎಕ್ಸೀಡ್ಸ್ ಇಟ್ಸ್ ಮೀನ್ ಅಂತ ಕೇಳಿದ್ದಾನೆ. ಅಂದರೆ ಒಂದೇ ಡೇಟಾಗೆ ಮೀಡಿಯನ್ನು, ಮೋಡು, ಮೀಡಿಯನ್ನು, ಮೋಡು ಮತ್ತು ಮೀನು ಕ್ಯಾಲ್ಕುಲೇಟ್ ಮಾಡಿದಾಗ ಅದ್ರ ನಡುವೆ ಇರುವಂಥ ರಿಲೇಷನ್ಶಿಪ್ ಬಗ್ಗೆ ಹೇಳಿದ್ದಾನೆ. ಸೊ ಏನು ಹೇಳಿದ್ದಾನೆ ಅಂದರೆ, ಮೀಡಿಯನ್ ಆಫ್ ಎ ಸೀರೀಸ್ ಎಕ್ಸೀಡ್ಸ್ ಮೀನ್ ಬೈ 3 ಅಂತ ಹೇಳಿದ್ದಾನೆ. ಅಂದರೆ ಮೀಡಿಯನ್ನೇ ಜಾಸ್ತಿ ಇದೆ ಯಾವುದಕ್ಕಿಂತ, ಮೀನ್ಗಿಂತ. ಎಷ್ಟು ಜಾಸ್ತಿ ಇದೆ ಅಂತ ಅಂದರೆ ಅದು 3 ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ 3 ಜಾಸ್ತಿ ಇದೆ ಅಂದರೆ ಅದನ್ನು ಈಕ್ವೇಷನಲ್ಲಿ ಬರ್ಕೊಂಡ್ರೆ ನಮಗೆ ಈ ಥರ ಒಂದು ಈಕ್ವೇಷನ್ ಸಿಗುತ್ತೆ. ನೆಕ್ಸ್ಟ್ ಅವನೇನು ಕೇಳ್ತಿದ್ದಾನೆ ಅಂದರೆ, ಬೈ ವಾಟ್ ನಂಬರ್ ದ ಮೋಡ್ ಎಕ್ಸೀಡ್ಸ್ ಇಟ್ಸ್ ಮೀನ್ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಮೋಡು ಕೂಡ ಎಕ್ಸೀಡ್ಸ್ ಆಗುತ್ತಂತೆ ಮೀನನ್ನು, ಎಷ್ಟು ಎಕ್ಸೀಡ್ ಮಾಡುತ್ತೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಮೋಡ್ = 3 ಮೀಡಿಯನ್ - 2 ಮೀನ್ ಅನ್ನೋದು ರಿಲೇಷನ್ ಆಗುತ್ತೆ. ಓಕೆನಾ, ಸೊ ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲೊಂದು ಅವ್ನು ಕೊಟ್ಟಿರೋ ಪ್ರಕಾರ ಮೀಡಿಯನ್ = ಮೀನ್ +3 ಅಥವಾ 3 + ಮೀನ್, ಹೇಗಾದರೂ ಬರ್ಕೊಳ್ಳಿ. ಮೀಡಿಯನ್ ಪ್ಲೇಸಿಗೆ ಅದನ್ನು ಏನು ಮಾಡಿದ್ದಾನೆ, ಸಬ್ಸ್ಟಿಟ್ಯೂಷನ್ ಮಾಡಿದ್ದಾನೆ. -2 ಮೀನು ಇದು ಫಾರ್ಮುಲಾದಿಂದ ಬಂದಿರೋದು. ಇಲ್ಲಿ
ಇಲ್ಲಿ 3 ಮಲ್ಟಿಪ್ಲೈ ಮಾಡ್ತೀರಾ, 3 ಮೀನು ಇಲ್ಲಿ -2 ಮೀನ್ ಆಗುತ್ತೆ. 3 ಮೀನ್ -2 ಮೀನ್ ಅಂದರೆ ಜಸ್ಟ್ ಮೀನ್ ಆಗುತ್ತೆ. ಸೊ ಇಲ್ಲಿ 3 ಇಂಟು 3 ಇದು ಮಲ್ಟಿಪ್ಲೈ ಆಗುತ್ತೆ, ಅದೆಷ್ಟಾಗುತ್ತೆ 9 ಅಂತ ಆಗುತ್ತೆ. ಹಾಗಾದರೆ ಮೋಡು ಮೀನ್ಗಿಂತ ಎಷ್ಟು ಎಕ್ಸೀಡ್ ಆಗಿದೆ ಅಂದರೆ 9 ಎಕ್ಸೀಡ್ ಆಗಿದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಅದೊಂದು ರಿಲೇಷನ್ ನೋಟ್ಸಲ್ಲಿ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಬಂದರೆ ಫ್ರಮ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫೈಂಡ್ ದ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಕೇಳಿದ್ದಾರೆ, ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಓಕೆ, CF ಬರ್ಕೋಬೇಕು ಅನ್ನೋದು ನೆನಪಿರಲಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ಕೊಂಡ್ಮೇಲೆ ಮೀಡಿಯನ್ ಕ್ಲಾಸು ಸಿಗೋದು. ಮೋಡಲ್ ಕ್ಲಾಸ್ ಆದರೆ ಜಸ್ಟ್ ನೋಡ್ತಿದ್ದ ಹಾಗೆ ಹೇಳ್ಬಿಡ್ತೀರಾ, ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡ್ಕೊಳ್ಳೋದು ಹೇಳೋದು ಅಷ್ಟೇ. ಬಟ್ ಇಲ್ಲಿ CF ಬೇಕೇ ಬೇಕು ನಿಮಗೆ. ಸೊ ನೆಕ್ಸ್ಟು ಮೋರ್ ದ್ಯಾನ್ ಟೈಪ್ ಒಂದು ಡೇಟಾ ಕೊಟ್ಟಿದ್ದಾನೆ. ಇಲ್ಲೇನು ಕೇಳಿದ್ದಾನೆ ನೋಡಿ, ಚೇಂಜ್ ದ ಎಬೋ ಡೇಟಾ ಟು ಕಂಟಿನ್ಯೂಸ್ ಗ್ರೂಪ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇನೆ. ನಾನು ಹೇಳಿದ್ದೆ ನಿಮಗೆ ಈ ಥರ ಕೇಳೋ ಪಾಸಿಬಿಲಿಟಿ ಇದೆ. ಮೋರ್ ದ್ಯಾನ್ ಅಂತ ಕೊಡ್ತಾನೆ, ಅದನ್ನು ಕಂಟಿನ್ಯೂಸ್ ಮಾಡು ಅಂತ ಹೇಳ್ತಾನೆ. ಅಥವಾ ಲೆಸ್ ದ್ಯಾನ್ ಕೊಡ್ತಾನೆ, ಕಂಟಿನ್ಯೂಸ್ ಮಾಡು ಅಂತ ಹೇಳ್ತಾನೆ. ಕನ್ವರ್ಷನ್ ನಿಮಗೆ ಲಾಸ್ಟ್ 4 ಪ್ರಾಬ್ಲಮ್ಸಲ್ಲೇ ಕನ್ವೆ ಮಾಡಿದ್ದೀನಿ, ಅಲ್ಲೇ ನೀವು ಅರ್ಥ ಮಾಡ್ಕೋಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಿ ಬರುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗಿ. ಕ್ವಶನ್ ನಂಬರ್ 4, ಇನ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫೈಂಡ್ ದ ಮೀಡಿಯನ್ ಕ್ಲಾಸ್. ಮೀಡಿಯನ್ ಕ್ಲಾಸ್ ಕೇಳಿದ್ದಾನೆ ಮತ್ತೆ. ಸೊ ಸಿಮಿಲರ್ ಮಾಡ್ಬೋದು ನೀವು. CF ಬರ್ಕೊಳ್ಳಿ, N ನೋಡ್ಕೊಳ್ಳಿ, N/2 ಮಾಡ್ಕೊಳ್ಳಿ, ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ, N/2 50 ಅಂತ ಹೇಳ್ತಿದ್ದಾನಲ್ವ. ಸೊ ಎಲ್ಲಿ ಇನ್ ಬಿಟ್ವೀನ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ, ಅದರಲ್ಲಿ ಗ್ರೇಟೆಸ್ಟ್ ಯಾವುದು ಅದನ್ನು ತೊಗೊಳ್ಳಿ. ಓಕೆ, ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ವಿಚ್ ಇಸ್ ಜಸ್ಟ್ ಗ್ರೇಟರ್ ದ್ಯಾನ್ 50 ಯಾವುದಾಗುತ್ತೆ ಇಲ್ಲಿ 75 ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಏನಾಗಿದೆ N/2 50 ಬಂದಿದೆ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಇಲ್ಲಿ 75 ಆಗುತ್ತೆ ಇಮಿಡಿಯೇಟ್ಲಿ ಗ್ರೇಟರ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂಥ ಕ್ಲಾಸ್ ಇಂಟರ್ವಲ್ ಯಾವುದಿದೆ? ಸೊ ಇಲ್ಲಿ 155 to 160 ಇದೆ ಅಲ್ವಾ, ದಟ್ ವಿಲ್ ಬಿಕಮ್ ವಾಟ್ ಮೀಡಿಯನ್ ಕ್ಲಾಸ್ ಇಂಟರ್ವಲ್. ಸೊ ಇಲ್ಲೂ ಕೂಡ ಒಂದು ಪ್ರಾಬ್ಲಮ್ ಕೊಟ್ಟಿದ್ದೇನೆ ನೋಡಿ, ಇದನ್ನು ನೀವು ಟ್ರೈ ಮಾಡಿ ಬರುತ್ತೆ. ಮೋಡ್ ಇಲ್ಲಿ ಕೊಟ್ಟಿದ್ದಾನೆ ನಿಮಗೆ. ಮೋಡ್ ಎಷ್ಟಿದೆ 12.4 ಇದೆ, ಮೀನ್ ಎಷ್ಟಿದೆ 10.5 ಇದೆ. ಏನು ಕೇಳಿದ್ದಾನೆ? ಮೀಡಿಯನ್ ಕೇಳ್ತಾನೆ. ಓಕೆ, ಸೊ ಇಲ್ಲಿ ಮೀಡಿಯನ್ಗೆ ಅದೇ ಫಾರ್ಮುಲಾನೇ ನಿಮಗೆ ಏನು ಮಾಡಿದ್ದಾನೆ, ಬೇರೆ ಫಾರ್ಮ್ಯಾಟಿಗೆ ಬರ್ಕೊಂಡಿದ್ದಾನೆ. ಅದೇ ಫಾರ್ಮುಲಾನ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಬರೀಬೋದು ನೀವು, ಬರುತ್ತೆ. ಓಕೆ, ಮೀಡಿಯನ್ ಕಂಡುಹಿಡಿಬೇಕಲ್ವ, ಮೀಡಿಯನ್ಗೆ ಬರ್ಕೊಂಡಿದ್ದಾನೆ. ಮೋಡು ಮತ್ತು ಮೀನನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ದಾನೆ. ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಿದ್ದಾನೆ, ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಇದನ್ನು ನೀವು ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ಮೋರ್ ದ್ಯಾನ್ ಟೈಪ್. ಇಲ್ಲಿ ನೋಡಿ 0 ಆರ್ ಮೋರ್ ಅಂತ ಕೊಟ್ಟಿದ್ದಾನೆ, 10 ಆರ್ ಮೋರ್, 20 ಆರ್ ಮೋರ್, ಅಂದರೆ ಮೋರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಕೊಡೋದ್ರ ಬದಲು ಹಿಂಗೆ ಕೊಟ್ಟಿದ್ದಾನೆ. ಮೋರ್ ದ್ಯಾನ್ ಟೈಪೇ ಇದು. ಇಲ್ಲಿ ನೀವೇನು ಮಾಡಬೇಕು, 30 to 40 ಫ್ರೀಕ್ವೆನ್ಸಿ ಬೇಕು. ಆ ಫ್ರೀಕ್ವೆನ್ಸಿ ಬೇಕು ಅಂದರೆ ಏನು ಮಾಡಬೇಕು, ನೀವು ಕನ್ವರ್ಟ್ ಮಾಡಬೇಕು. ಫಸ್ಟ್ ಅದನ್ನು ಏನು ಮಾಡ್ತೀರಾ, ಕಂಟಿನ್ಯೂಸ್ಗೆ ಕನ್ವರ್ಟ್ ಮಾಡಿ, ಆಮೇಲೆ ಏನು ಮಾಡ್ಬೋದು, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೇಳ್ಬೋದು. ಸೊ ನೀವು ಸ್ವಲ್ಪ ಪ್ರೊಸೀಜರ್ ನಿಮಗೆ ತುಂಬ ಫೆಮಿಲಿಯರ್ ಇತ್ತು ಅಂದರೆ ಸೊ ಅದು ಕನ್ವರ್ಷನ್ ಮಾಡೋದೇ ಬೇಡ, ಜಸ್ಟ್ ನೋಡ್ತಿದ್ದಾಗೆ ಕೂಡ ಹೇಳ್ಬೋದು. ಬೈ ಪ್ರಾಕ್ಟೀಸ್ ಅದು ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿವರೆಗೂ ಸಾಲ್ವ್ ಮಾಡಿ. ಇಲ್ಲೂ ಒಂದು ಕ್ವಶನ್ ಇದೆ ನೋಡಿ, ಶಾರ್ಟ್ ಆನ್ಸರ್ ಇಂದಿದು. ಇದು ರಿಲೇಷನ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದು ಆ್ಯಕ್ಚುಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇದೇ ರಿಲೇಷನನ್ನು ನೀವು ಯಾವ ಫಾರ್ಮೆಟಲ್ಲಿ ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. 3 ಮೀಡಿಯನ್ ಇಸ್ ಈಕ್ವಲ್ ಟು ಮೋಡ್ ಪ್ಲಸ್ 2 ಮೀನ್, ಅಥವಾ 2 ಮೀನ್ ಪ್ಲಸ್ ಮೋಡ್, ಆ ಥರನಾದರೂ ಬರ್ಕೊಳ್ಳಿ ರೈಟ್ ಸೈಡಲ್ಲಿ. ಸೊ ಇದು ಒಂದು ಇಂಪಾರ್ಟೆಂಟ್ ರಿಲೇಷನ್ನು. ಈ ರಿಲೇಷನನ್ನು ನೀವು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದ್ರ ಮೇಲೆ ಪ್ರಾಬ್ಲಮ್ ಬಂದಿದೆ. ಸೊ ನಾನು ಇದನ್ನು ನೋಟ್ಸಲ್ಲಿ ಮೆನ್ಷನ್ ಮಾಡೋದು ಮರ್ತುಬಿಟ್ಟಿದ್ದೀನಿ. ಸೊ ಇದೊಂದು ಇಂಪಾರ್ಟೆಂಟ್ ರಿಲೇಷನನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ದಿಸ್ ಒನ್ ಮಾರ್ಕ್ ಕ್ವಶನ್ಸ್. ಎಲ್ಲ ಪ್ರಾಕ್ಟೀಸ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಅದರಲ್ಲಿ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ ಆಮೇಲೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.